ಈ ಜಿಲ್ಲೆ 2 ಹುಲಿ ಸಂರಕ್ಷಿತ ಪ್ರದೇಶ ಹಾಗೆ 2 ವನ್ಯಧಾಮಗಳನ್ನು ಒಳಗೊಂಡಿದೆ. ಹುಲಿಗಳ ಸಂತತಿಯಲ್ಲಿ ನಂಬರ್ 1 ಸ್ಥಾನ ಪಡೆದಂತಹ ಈ ಜಿಲ್ಲೆಗೆ ಈಗ ಮತ್ತೊಂದು ಗರಿ ಸಿಕ್ಕಿದೆ. ಆನೆಗಳ ಸಂಖ್ಯೆಯಲ್ಲಿ ಚಾಮರಾಜನಗರ ನಂಬರ್ 1. ಸಂರಕ್ಷಣಾ ಕ್ರಮಗಳ ಫಲದಿಂದ ಸಂತತಿ ಹೆಚ್ಚಳ. ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರೋ ಜಿಲ್ಲೆ, ವನ್ಯ ಪ್ರಾಣಿಗಳ ತಾಣ ಅಂದ್ರೆ ಅದು ಚಾಮರಾಜನಗರ. ರಾಜ್ಯದಲ್ಲಿ 2 ಹುಲಿ ಸಂರಕ್ಷಿತ ಅರಣ್ಯ ಹಾಗೂ 2 ವನ್ಯಧಾಮ ಹೊಂದಿರೋ ಏಕೈಕ ಜಿಲ್ಲೆ ಕೂಡ ಹೌದು. ಕೇವಲ ಹುಲಿಗಳಲ್ಲಿ ಅಷ್ಟೇ ಅಲ್ಲ, ಆನೆಗಳ ಸಂಖ್ಯೆಯಲ್ಲೂ ಕೂಡ ಚಾಮರಾಜನಗರ ಜಿಲ್ಲೆ ರಾಜ್ಯದಲ್ಲೇ ನಂಬರ್ 1 ಆಗಿದೆ. ಎರಡು 2023ರ ಆನೆ ಗಣತಿ ಪ್ರಕಾರ ರಾಜ್ಯದಲ್ಲಿ 6,395 ಆನೆಗಳಿದ್ದವು. ಈ ಪೈಕಿ ಚಾಮರಾಜನಗರ ಜಿಲ್ಲೆಯಲ್ಲೇ 2,500ಕ್ಕೂ ಹೆಚ್ಚು ಆನೆಗಳಿದ್ದವು. ಬಂಡೀಪುರದಲ್ಲಿ 1,116, ಬಿಆರ್ಟಿ 1,019, ಮಹದೇಶ್ವರ ವನ್ಯಧಾಮ 706, ಕಾವೇರಿ ವನ್ಯಧಾಮದಲ್ಲಿ 236 ಆನೆಗಳಿದ್ದವು. ಇದೀಗ ಆನೆಗಳ ಸಂಖ್ಯೆಯಲ್ಲಿ ಏರಿಕೆಯಾಗಿದೆ. ಬಂಡೀಪುರದಲ್ಲಿ 1,500ಕ್ಕೂ ಹೆಚ್ಚು ಆನೆಗಳಿದ್ದರೆ ಬಿಆರ್ಟಿ, ಮಹದೇಶ್ವರ, ಕಾವೇರಿ ವನ್ಯಧಾಮದಲ್ಲಿ ಅಂದಾಜು 1,800ಕ್ಕೂ ಹೆಚ್ಚು ಆನೆಗಳಿದ್ದು ಈಗ 3,000 ದಾಟಿದೆ. ಈಗ ಚಾಮರಾಜನಗರ ಜಿಲ್ಲೆಯಲ್ಲಿ 3 ಅಭಯಾರಣ್ಯಗಳಿದ್ದಾವೆ. ಅದರಲ್ಲಿ ಒಂದು ಹುಲಿ ಸಂರಕ್ಷಿತ ಪ್ರದೇಶ. ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಸುಮಾರು 615 ಆನೆಗಳಿದೆ ಅಂತನೂ, ಹಾಗೂ ಮಲೈ ಮಹದೇಶ್ವರದಲ್ಲಿ ಸುಮಾರು 700 ಚಿಲ್ಲರೆ ಆನೆ, ಹಾಗೂ ಕಾವೇರಿಯಲ್ಲಿ ಸುಮಾರು 275 ಆನೆಗಳು ಇದೆ ಅಂತಂತೇಳಿ ಆನೆ ಗಣತಿ ಪ್ರಕಾರ ಬಂದಿದೆ. ಒಟ್ಟು 1,500 ಚಿಲ್ಲರೆ ಆನೆಗಳು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಇದೆ. ಇನ್ನು ಜಿಲ್ಲೆಯಲ್ಲಿ ಆನೆಗಳ ಸಂಖ್ಯೆ ಹೆಚ್ಚಾಗಲು ಅರಣ್ಯಾಧಿಕಾರಿಗಳ ಶ್ರಮವೂ ಕೂಡ ಕಾರಣವಾಗಿದೆ. ಕಾಡಂಚಿನ ಜನರು ಅರಣ್ಯ ಇಲಾಖೆಗೆ ಸಾಕಷ್ಟು ಸಹಕಾರ ಕೊಡ್ತಿದ್ದಾರೆ. ಕಾಡಾನೆ ಮಾನವ ಸಂಘರ್ಷ ತಪ್ಪಿಸುವ ನಿಟ್ಟಿನಲ್ಲಿ ಕೈಗೊಂಡ ಹಲವು ಕಾರ್ಯಗಳ ಪರಿಣಾಮ ಆನೆಗಳ ಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿದೆ. ರೈಲ್ವೆ ಬ್ಯಾರಿಗೇಡ್, ಸೋಲಾರ್ ತಂತಿ ಅಳವಡಿಕೆ ಮುಂತಾದ ಸಂರಕ್ಷಣಾ ಕ್ರಮಗಳ ಫಲದಿಂದ ಆನೆಗಳ ಸಂತತಿ ಹೆಚ್ಚಳಕ್ಕೂ ಕೂಡ ನೆರವಾಗಿದೆ. ಆನೆ ಸಂಖ್ಯೆ ಎಲ್ಲ ಕಡೆ ಇಲ್ಲೇ ಅಂತಲ್ಲ, ಎಲ್ಲೆಲ್ಲಿ ಇದು ಎಲಿಫೆಂಟ್ಸ್ ಇದೆ ಅಂತಿದೆ ಅಲ್ಲೆಲ್ಲ ನಂಬರ್ಸ್ ಜಾಸ್ತಿ ಆಗ್ತಿದೆ. ಯಾಕೆಂದರೆ ಒಂದು ರೀಸನ್ ಏನಂದರೆ ರಿಜಿಡ್ ಪ್ರೊಟೆಕ್ಷನ್ ಇದೆ. ಆ್ಯಸ್ ಪರ್ 1972 ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್, ರಿಜಿಡ್ ಪ್ರೊಟೆಕ್ಷನ್ ಇದೆ ಎಲ್ಲ ವೈಲ್ಡ್ ಅನಿಮಲ್ಸ್ಗೆ. ಸೊ ನ್ಯಾಚುರಲಿ ಅದರ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ. ಜಿಲ್ಲೆಯ ಅರಣ್ಯಗಳಲ್ಲಿ ಆನೆಗಳಿಗೆ ಸಾಕಷ್ಟು ಆಹಾರ, ಕುಡಿಯುವ ನೀರು, ಸಂತಾನಾಭಿವೃದ್ಧಿಗೆ ಪೂರಕ ವಾತಾವರಣ ಇದೆ. ಚಾಮರಾಜನಗರ ಜಿಲ್ಲೆ ವನ್ಯಜೀವಿಗಳ ಆವಾಸ ಸ್ಥಾನವಾಗಿದ್ದು ಇವುಗಳ ಸಂರಕ್ಷಣೆಗೆ ಮತ್ತಷ್ಟು ಒತ್ತು ನೀಡುವತ್ತ ಸರ್ಕಾರ ಗಮನ ಹರಿಸಬೇಕಿದೆ. SM ನಂದೇಶ್, ನ್ಯೂಸ್ 18, ಚಾಮರಾಜನಗರ.